ಕೆಎಸ್ಸಿಎ ಕನ್ವೀನರ್ ವಿರುದ್ಧ ಹೋರಾಟ, ರಾಜಕೀಯ ಷಡ್ಯಂತ್ರದಿಂದ ಪ್ರತಿಭೆಗಳಿಗಿಲ್ಲ ವೇದಿಕೆ. ಉತ್ತರ ಕರ್ನಾಟಕ ಭಾಗದ ಕ್ರಿಕೆಟ್ ಪ್ರತಿಭೆಗಳಿಗೆ ಪೂರಕವಾಗಬೇಕಾಗಿದ್ದ ಹುಬ್ಬಳ್ಳಿಯ ಕೆಎಸ್ಸಿಎ ಈಗ ಸುದ್ದಿಯಾಗುತ್ತಿದೆ. ಕನ್ವೀನರ್ ನಿಖಿಲ್ ಭೂಸದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಉತ್ತರ ಕರ್ನಾಟಕದ ಮಕ್ಕಳಿಗೆ ಭವಿಷ್ಯಕ್ಕೆ ಕೆಎಸ್ಸಿಎ ಕನ್ವೀನರ್ ಕಂಟಕವಾಗಿದ್ದಾರೆ ಎಂಬುವಂತಹ ಮಾತು ಸಾಕಷ್ಟು ಸದ್ದು ಮಾಡುತ್ತಿದೆ. ಇಂತಹದೊಂದು ಗಂಭೀರ ಆರೋಪದ ಬೆನ್ನಲ್ಲೇ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಕಾಡೆಮಿಯ ಸದಸ್ಯರು. ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ? ತೋರಿಸ್ತೀವಿ ನೋಡಿ. ಕ್ರಿಕೆಟ್ ತರಬೇತಿ ಪಡೆದ ಮಕ್ಕಳಿಗೆ ಘೋರ ಅನ್ಯಾಯ. ಕ್ರಿಕೆಟ್ ಅನ್ನೇ ನಂಬಿದ ಮಕ್ಕಳ ಭವಿಷ್ಯದ ಜೊತೆಗೆ ಹುಬ್ಬಳ್ಳಿಯ ಕೆಎಸ್ಸಿಎ ಕನ್ವೀನರ್ ನಿಖಿಲ್ ಭೂಸದ ಹುಡುಗಾಟದ ಆರೋಪ. ಹೌದು, ಕೆಎಸ್ಸಿಎ ನಿಯಂತ್ರಕ ಹುದ್ದೆ ಸ್ಥಾನ ಒಂದೇ ಕುಟುಂಬಕ್ಕೆ ಮೀಸಲಾಗಿದ್ದು, ಹುಬ್ಬಳ್ಳಿಯ ಕೆಎಸ್ಸಿಎ ಹಿಡಿತ ಭೂಸದ ಕುಟುಂಬದಲ್ಲಿ ಇರುವ ಅಕಾಡೆಮಿ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಳೆದ 18 ವರ್ಷದಿಂದ ಭೂಸದ ಕುಟುಂಬದವರೇ ನಿಯಂತ್ರಕರಾಗಿ ಆಯ್ಕೆಯಾಗಿದ್ದು, ಕಳೆದ 2 ವರ್ಷಗಳ ಹಿಂದೆ ನಿಯಂತ್ರಕರಾಗಿ ಆಯ್ಕೆಯಾದ ನಿಖಿಲ್ ಭೂಸದ್ ವಿರುದ್ಧ ಅಕಾಡೆಮಿ ಸದಸ್ಯರು ಅಸಮಾಧಾನ ಹೊರಹಾಕಿದ್ದಾರೆ. ಕೆಎಸ್ಸಿಎ ಬಚಾವೋ ಎಂದು ಅಕಾಡೆಮಿ ಸದಸ್ಯರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇನ್ನು ಕೆಎಸ್ಸಿಎಗೆ ಮಕ್ಕಳನ್ನ ಪಾರದರ್ಶಕವಾಗಿ ಆಯ್ಕೆ ಮಾಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಕ್ರಿಕೆಟ್ ಅಕಾಡೆಮಿಯಲ್ಲಿ ಬಹುದೊಡ್ಡ ರಾಜಕೀಯ ನಡೆಯುತ್ತಿದೆ. ಇದರಿಂದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಸೂಕ್ತ ಅವಕಾಶ ಸಿಗುತ್ತಿಲ್ಲ. ನಿಖಿಲ್ ಭೂಸದ ಮಾಡುತ್ತಿರುವ ರಾಜಕಾರಣದಿಂದ ಉತ್ತರ ಕರ್ನಾಟಕದ ಅದೆಷ್ಟೋ ಉದಯೋನ್ಮುಖ ಕ್ರೀಡಾಪಟುಗಳು ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ ಎಂಬಂತ ಆರೋಪ ಸಾಕಷ್ಟು ಸದ್ದು ಮಾಡುತ್ತಿದೆ. ಕ್ರಿಕೆಟ್ ತಂಡಕ್ಕೆ 15 ರಿಂದ 19 ವಯೋಮಿತಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗುತ್ತಿದೆ. ಈ ಆಯ್ಕೆಯಲ್ಲಿ ತಮಗೆ ಬೇಕಾದವರನ್ನ ನಿಖಿಲ್ ಭೂಸದ ಆಯ್ಕೆ ಮಾಡುತ್ತಿದ್ದಾರಂತೆ. ಈ ನಮ್ಮ ಹುಬ್ಬಳ್ಳಿ ಕೆಎಸ್ಸಿಎ ಕರ್ನಾಟಕ ಕೆಎಸ್ಸಿಎ ಏನಿದೆಯಲ್ಲ, ಇದು ಲಾಸ್ಟ್ 2 ವರ್ಷದಿಂದ ಇಲ್ಲಿ ಯಾವುದೇ ಅಂತ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ಆಡಬೇಕಪ್ಪ ಅಂದ್ರೆ ಮೊದಲೇ ಒಂದು ಶ್ರೀಮಂತರ ಕ್ರಿಕೆಟ್ ಅಂತ ಕರೀತಾರೆ ಇದಕ್ಕೆ. ಅಂಥದ್ರಲ್ಲಿ ಬೇರೆ ಬೇರೆಯವರಿಂದ ಹಳ್ಳಿಯಿಂದ ಬಡಜನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಹಾಸ್ಟೆಲ್ ಮಾಡಿಕೊಂಡು ಕ್ರಿಕೆಟ್ ಆಡಿ ಈ ನಮ್ಮ ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ಆಮೇಲೆ ಬೆಳಗಾಂ, ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ಧಾರವಾಡ ಝೋನ್ ಅಂದರೆ ಇದೊಂದೇ ಹೆಡ್ ಪ್ಲೇ. ಇಲ್ಲಿ ಯಾವುದು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಾ ಇಲ್ಲ, ಸರಿಯಾದ ಫೇರ್ವಾದಂಥ ಸೆಲೆಕ್ಷನ್ ಆಗ್ತಾ ಇಲ್ಲ. ಒಟ್ನಲ್ಲಿ ಅರ್ಹ ಕ್ರೀಡಾಪಟುಗಳನ್ನ ಬಿಟ್ಟು ಯಾವುದೇ ಅರ್ಹತೆ ಇಲ್ಲದ ಮಕ್ಕಳನ್ನ ಆಯ್ಕೆ ಮಾಡುತ್ತಿದ್ದು, ಸಮಿತಿಗಳಿಗೆ ನಿಖಿಲ್ ಭೂಸದ ತಿಲಾಂಜಲಿ ನೀಡುತ್ತಿದ್ದಾರೆ. ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಜರುಗಿಸಿ ನಿಖಿಲ್ ಭೂಸಾದನನ್ನ ಕನ್ವೀನರ್ ಸ್ಥಾನದಿಂದ ತೆಗೆದು ನ್ಯಾಯ ಒದಗಿಸಿಕೊಡಬೇಕೆಂದು ಕ್ರಿಕೆಟ್ ಪ್ರೇಮಿಗಳು ಒತ್ತಾಯಿಸುತ್ತಿದ್ದಾರೆ.